ಸಲ ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ಬಂದಿದೆಯಲ್ಲ, ಯಾವ ತರ ಪೂಜೆ ಮಾಡಿದ್ರೆ ಒಳ್ಳೇದು? ಈ ಸಲ 6ನೇ ತಾರೀಕು ಮಂಗಳವಾರ ಸಂಕಷ್ಟ ಚತುರ್ಥಿ. ಅಂದ್ರೆ ಸುಮಾರು ಜನ ಸಂಕಷ್ಟ ಚತುರ್ಥಿ ಅಂತಾನು ಹೇಳ್ತಾರೆ, ಸಂಕಷ್ಟ ಚೌತಿ ಅಂತಾನು ಹೇಳ್ತಾರೆ. ವಿಶೇಷ ಏನು ಅಂತಂದ್ರೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ಮ ದೇಶದಲ್ಲಿ ವಿಘ್ನಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ. ಅಂದ್ರೆ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಮತ್ತೆ ಯಾರ ಮನೆ ತಗೋಬೇಕು ಅಥವಾ ಒಂದು ಭೂಮಿಯನ್ನು ತಗೋಬೇಕು ಅನ್ನೋರಿಗೆ ಬಹಳ ವಿಶೇಷವಾದಂತಹ ದಿನಗಳು. ಯಾಕೆಂತಂದ್ರೆ ಮಂಗಳವಾರ ದಿನ ಪ್ರತಿಯೊಂದು ಮಂಗಳವನ್ನು ಉಂಟು ಮಾಡದೆ ಮಂಗಳವಾರದ ದಿನ. ಅದರಿಂದ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ನಾವು ಈ ದಿನ ಗಣಪತಿಗೆ ಯಾವ ರೀತಿ ಪೂಜೆ ಮಾಡ್ತೀವೋ ಅದಕ್ಕಿಂತ ವಿಶೇಷವಾಗಿ ಮಾಡಬೇಕು. ಯಾವ ರೀತಿ ಮಾಡಬಹುದು ಅಂತಂದ್ರೆ ಗಣಪತಿಗೆ ಅವತ್ತೊಂದು ದಿನ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಮಾಡಬಹುದು, ಜೊತೆಗೆ ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಅಥವಾ ಗಣಪತಿಗೆ ಬೆಲ್ಲ ತಗೊಂಡು ಅದ್ರ ಒಳಗಡೆ ಜೇನುತುಪ್ಪ ಹಾಕಿ ಅದ್ರ ಒಳಗಡೆ ಗರ್ಕಿಯನ್ನಿಟ್ಟು ಗಣಪತಿಗೆ ಅರ್ಪಿಸಿದ್ರೆ ಬಹಳ ವಿಶೇಷ. ಅಂದರೆ ಗಣಪತಿಗೆ ಸಿಹಿ ತಿಂಡಿಗಳು ಅಂದರೆ ಬಹಳ ಇಷ್ಟ. ಅದರಿಂದ ಬೆಲ್ಲದ ಅಚ್ಚು ಒಳಗಡೆ ಜೇನುತುಪ್ಪ ಗರಿಕೆ ಇಟ್ಟು ಅದನ್ನು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ನಾವು ಅಂದ್ಕೊಂಡ್ರಂಥ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ತಾನೆ, ಜೊತೆಗೆ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ಅದರಿಂದ ಮಕ್ಕಳುಗಳಿಗೆ ಉತ್ತಮವಾದಂಥ ವಿದ್ಯೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಾವು ಯಾವ್ದಾರ ಭೂಮಿ ತಗೋಬೇಕು, ಮನೆಯನ್ನು ತಗೋಬೇಕು ಅಂತಂದರೆ ಒಂದು ಅಡಿಕೆ ತಟ್ಟೆಗೆ ತೊಗರಿಬೇಳೆ ಹಾಕಿ ಅದ್ರ ಮೇಲ್ಗಡೆ ಬೆಲ್ಲದ ದೀಪ ಇಟ್ಟು ದೀಪವನ್ನು ಹಚ್ಚೋದ್ರಿಂದ ಭೂಮಿ ಅಥವಾ ಮನೆ ಈ ಥರದ ಲಾಭಗಳನ್ನು ಉಂಟು ಮಾಡ್ಕೋಬೋದು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಮಕ್ಕಳುಗಳಿಗೆ ಉನ್ನತವಾದಂಥ ವಿದ್ಯೆ ಪ್ರಾಪ್ತಿಯಾಗಬೇಕು, ನೆನಪಿನ ಶಕ್ತಿ ಚೆನ್ನಾಗಿರಬೇಕು ಅಂತಂದರೆ ಗಣಪತಿ ದೇವಸ್ಥಾನದಲ್ಲಿ ಒಂದು 21 ಗರಿಕೆ ಕೊಟ್ಟು ಆ ಗಣಪತಿಗೆ ಒಂದು ಅರ್ಚನೆ ಮಾಡಿಸಿದ್ರೆ ಶೀಘ್ರದಲ್ಲಿ ಮಕ್ಕಳಿಗೆ ವಿದ್ಯೆಗಳು ಪ್ರಾಪ್ತಿಯಾಗುತ್ತೆ. ಅದರಿಂದ ಈ ಸರಿ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ಬಹಳ ವಿಶೇಷ. ಅದರಿಂದ ಪ್ರತಿಯೊಬ್ಬರು ಅದನ್ನು ಮಾಡ್ಬೋದು. ಅಥವಾ ದೇವಸ್ಥಾನ ಇಲ್ಲ ನಮ್ಮ ಮನೆ ಅಕ್ಕಪಕ್ಕ, ಅಥವಾ ಮನೆಯಲ್ಲಿ ನಾವೇನಾರು ಒಂದು ಉಪಾಸನೆ ಮಾಡ್ಬೋದು ಅಂತಂದರೆ ಗಣಪತಿ ಜಪವನ್ನು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಉತ್ತರ ಅಭಿಮುಖವಾಗಿ ಕೂತ್ಕೊಂಡು ಓಂ ಗಂ ಗಣಪತಿಗೆ ನಮಃ ಅಂತ 21 ಬಾರಿ ಹೇಳಬೇಕು. ಜೊತೆಗೆ ಗಣಪತಿಯನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಯಾವಾಗಲೂ ಅಷ್ಟೇ ಈ ಹಿಂದಿನ ಕಾಲದಲ್ಲಿ ಇರುವಂಥ ಎಲ್ಲ ಕಥಾ ಪುಸ್ತಕದಲ್ಲಿ ನಾವು ಗಣಪತಿಯ ಕಥೆಯನ್ನು ಪ್ರಾರಂಭಕ್ಕಿಂತ ಮುಂಚೆ ಫಸ್ಟು ಓಂ ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮಃ. ಯಾಕೆ ಅಂತಂದರೆ ಮೊದಲು ಗಣಪತಿ ಸೃಷ್ಟಿಗಿಂತ ಮುಂಚೆ ಪ್ರತಿಯೊಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ವಿಘ್ನಗಳನ್ನು ನಿವಾರಣೆ ಮಾಡ್ತಿದ್ದು ಯಾರು ಅಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಅದರಿಂದ ಹಿಂದಿನ ಕಾಲದಲ್ಲಿರುವಂಥ ಯಾವುದೇ ಒಂದು ಕಥಾ ಪುಸ್ತಕಗಳನ್ನು ತೆಗೆದು ಅದರಲ್ಲಿ ಫಸ್ಟು ಇರದೆ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ನಮಸ್ಕಾರವು ಅಂತ ಹೇಳೇ ಪ್ರಾರಂಭ ಆಗುತ್ತೆ. ಅದರಿಂದ ನಾವು ಜಪವನ್ನು